ಹತ್ತಣಿ ತಾಲೂಕು ಅಂಬೇಡ್ಕರ್ ಸರ್ಕಲ್ನಲ್ಲಿ, ಶಿವಯೋಗಿ ಸರ್ಕಲ್ನಲ್ಲಿ, ಶ್ರೀ ವೀರರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ, ಶ್ರೀ ದೇಸಾಯಿ ಸರ್ಕಲ್, ಹಳಿ ತಹಶೀಲ್ದಾರ್ ಸಿ ಬಸವೇಶ್ವರ ಸರ್ಕಲ್ನಲ್ಲಿ ಟ್ರಾಫಿಕ್. ಈ ಟ್ರಾಫಿಕ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಟ್ರಾಫಿಕ್ ಸಮಸ್ಯೆ ಸಾಕಷ್ಟು ವರದಿ ಮಾಡಿದ್ದು ಕೂಡ ಇರುತ್ತೆ. ಆದರೆ ಕೂಡಲೇ ಅಧಿಕಾರಿಗಳು ಯಾಕೆ ಎಚ್ಚರಿಸಿಕೊಳ್ಳುತ್ತಿಲ್ಲ? ಅಥಣಿ ತಾಲೂಕಿಗೆ ಅಭಿವೃದ್ಧಿ ಯಾಕೆ ಆಗಲ್ಲ? ಅಭಿವೃದ್ಧಿಯೇ ಮರೀಚಿಕೆ ಆಗುತ್ತಿದೆ ಅಥಣಿ ತಾಲೂಕು. ನಮ್ಮ ಜಿಲ್ಲೆಯ ಉಸ್ತುವಾರಿಗಳು, ನಮ್ಮ ತಾಲೂಕಿನ ಉಪಮುಖ್ಯಮಂತ್ರಿಗಳು, ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಅಭಿವೃದ್ಧಿಯತ್ತ ಮುಖ ಮಾಡುತ್ತಾರೆಯೇ ನಿಗೂಢವಾಗಿದೆ. ಸರ್ಕಲ್ ಇರೋದ್ರಿಂದ, ಸರ್ಕಲ್ಗೆ 3 ರಸ್ತೆ ಬರುವುದರಿಂದ, 3 ರಸ್ತೆಯಿಂದ ವಾಹನ ಬರುವುದರಿಂದ ಟ್ರಾಫಿಕ್ ಆಗುತ್ತದೆ. ಕಾಲ್ನಡಿಗೆಯಿಂದ ಸಂಚರಿಸುವವರಿಗೆ ತುಂಬ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಿ ಟ್ರಾಫಿಕ್ ಕಡಿಮೆ ಮಾಡೋಕೆ ಗಮನ ಹರಿಸಬೇಕಾಗಿದೆ. ಪ್ರತಿಯೊಂದು ಸರ್ಕಲ್ಗೆ ಪೊಲೀಸ್ ಅಧಿಕಾರಿಗಳು ನೇಮಿಸಬೇಕು. ಪ್ರತಿಯೊಂದು ಸರ್ಕಲ್ನಲ್ಲಿ 3 ಕಡೆಯಿಂದ ಬರುವ ರಸ್ತೆಗಳು ಆಗಿದ್ದು, ಆ ರಸ್ತೆಯಲ್ಲಿ ಸ್ಪೀಡ್ ವಾಹನ ಸಂಚಾರ ಮಾಡುತ್ತಾರೆ. ಇಲ್ಲಿ ನೀವು ರೋಡ್ ಬ್ರೇಕ್ ಹಾಕಿದರೆ ಸರಿ ಹೋಗಬಹುದು ಮತ್ತು ಟ್ರಾಫಿಕ್ ಲೈಟ್ ಹಾಕಿದರೂ ಕೂಡ ಸರಿ ಹೋಗಬಹುದು. ಆದರೆ ಇಲ್ಲಿ ನೀವು ಮತ್ತೆ ಬೇರೆ ಯಾವುದಾದರೂ ವ್ಯವಸ್ಥೆ ಇದ್ದರೆ ಮಾಡಬಹುದು. ಇಲ್ಲಾದರೆ ಸ್ಥಳದಲ್ಲೇ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಬಹುದು. ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡಬಹುದು ಯಾವ ರೀತಿ ಟ್ರಾಫಿಕ್ ಇರುತ್ತದೆ ಎನ್ನುವುದನ್ನು. ಈಗಾಗಲೇ ಸರ್ಕಲ್ನಲ್ಲಿ ಆಕ್ಸಿಡೆಂಟ್ ಆಗುವ ಸಂಭವ ಹೆಚ್ಚಾಗುತ್ತಿದೆ. ಈಗಾಗಲೇ ಆಕ್ಸಿಡೆಂಟ್ ಆಗಿರುವ ಘಟನೆ ಕೂಡ ಇರುತ್ತದೆ. ಪ್ರತಿದಿನ ವಾಹನ ಸವಾರರು, ಬೈಕ್ ಸವಾರರು ಆಕ್ಸಿಡೆಂಟ್ ಆಗುವ ಸಂಭವ ಇರುವುದರಿಂದ ಟ್ರಾಫಿಕ್ ಕಡೆ ಗಮನ ಹರಿಸಬೇಕು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ತಾಲೂಕಿನ ಉಪಮುಖ್ಯಮಂತ್ರಿ, ಮಾನ್ಯ ಶಾಸಕರು ಟ್ರಾಫಿಕ್ ಯಾವ ರೀತಿ ಸರಿಪಡಿಸುತ್ತಾರೆ ಗಮನ ಹರಿಸಬೇಕೆಂದು ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಉಪ ಮುಖ್ಯಮಂತ್ರಿಗಳು, ಮಾನ್ಯ ಶಾಸಕರು, ರಾಜ್ಯಪಾಲರು, ರಾಷ್ಟ್ರಪತಿಗಳು ಇನ್ನಾದರೂ ಅಥಣಿ ತಾಲೂಕಿಗೆ ಟ್ರಾಫಿಕ್ ಆಗದಂತೆ ರೈಲ್ವೆ ಭಾಗ್ಯ ಮತ್ತು ಕೆರೆ ಭಾಗ್ಯ ಗಮನ ಹರಿಸುತ್ತಾರೋ ಅಥವಾ ನಿಗೂಢವಾಗಿಯೇ ಉಳಿಯುತ್ತದೋ ನೋಡಬೇಕಾಗಿದೆ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18ರಿಂದ 35 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ರಿಂದ 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 8792264676.